ಇನ್ನು ಸಿಲಿಂಡರ್ಗಾಗಿ ಬೀದಿಗಿಳಿದ ಬೆಳಗಾವಿಯ ಜನ ಗಲ್ಫ್ ಯುದ್ಧದ ಎಫೆಕ್ಟ್ನಿಂದಾಗಿ ಗ್ಯಾಸ್ಗಾಗಿ ಜನ ಪರದಾಡುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಗಲ್ಫ್ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ಗಾಗಿ ಜನ ಪರದಾಡ್ತಾ ಇದ್ದಾರೆ. ಬೆಳಗಾವಿಯ MK ಹುಬ್ಬಳ್ಳಿಯಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲೇ ಸಿಲಿಂಡರ್ ಇಟ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಿನಿಂದ ಸಿಲಿಂಡರ್ ಕೊಡ್ತಾ ಇಲ್ಲ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹಣ ಕೊಟ್ಟವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ. ನಮಗೆ ನಾಳೆ ಬಾ ಅಂತ ಇದ್ದಾರೆ ಅಂತೇಳಿ ಜನರು ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಸಿಡಿದೆದ್ದ ಮಹಿಳಾ ಮಣಿಗಳು. ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ಗಾಗಿ ಬೀದಿಗಿಳಿದ ಬೆಳಗಾವಿಯ ಜನ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈ ರೀತಿಯಾಗಿ ಏನೋ ಸದ್ಯದ ಮಟ್ಟಿಗೆ ಸಿಲಿಂಡರ್ನ ಅಭಾವ ಇರುವುದರಿಂದ ಜನರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಡು ರಸ್ತೆಯಲ್ಲೇ ಸಿಲಿಂಡರ್ನ ಇಟ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಯಾವಾಗ ಯುದ್ಧ ಆರಂಭವಾಯಿತು ಅಲ್ಲಿಂದ ಇಲ್ಲಿವರೆಗೂ ಸಿಲಿಂಡರ್ನ ಕೊರತೆಯಿಂದ ಪರದಾಡ್ತಾ ಇದ್ದೇವೆ, ಒದ್ದಾಡ್ತಾ ಇದ್ದೇವೆ. ಈ ರೀತಿಯಾಗಿ ಕಷ್ಟ ಬಂದಿದೆ. ಆದರೆ ನಮಗೆ ಮಾತ್ರ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಸಿಡಿದೆದ್ದಿರುವಂತಹ ಮಹಿಳಾ ಮಣಿಗಳು. ಹಣ ಕಟ್ಟುವವರಿಗೆ ಮಾತ್ರ ಸಿಲಿಂಡರ್ ಕೊಡಲಾಗ್ತಾ ಇದೆ ಅಂತ ಹೇಳ್ತಾರೆ. ನಮಗೆ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಹಿಳಾ ಮಣಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನೋ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯವಾಗಿ ಬೆಳಗಾವಿಯ MK ಹುಬ್ಬಳ್ಳಿಯಲ್ಲಿ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಂತ ಬಿಟ್ಟಿದವ್ರೆ ಇಲ್ಲ ಅನ್ನತ್ತಲ್ಲ. ಈಗ ಜನವರಿ 3 ತಿಂಗಳ ಆತರ ನಾವು ಸಿಲಿಂಡರ್ ಇನ್ನೂರು ಸಿಲಿಂಡರ್ ನಾವೇನ್ ಹೊಟ್ಟೆ ಕೂಡ ತಿನ್ನೋದ ಏನ್ ದುಡಿಯಾಕ ಹೋಗೋದ ಏನ್ ಮಾಡ್ಬೇಕು ಎಲ್ಲ ಊರುಗಳ ಸಿಗತ್ತಾರ. ನಮಗ ಯಾಕೆ ಸಿಗೋಲ್ಲ ಸಿಲಿಂಡರ್? ಬಿಟ್ಟಿದ್ದೇವ್ರಿ ಸರ್, ನಾವು ಹರಿಯಿಂದ ಬಿಟ್ಟಿದ್ದೇವೆ. ಅದೊಂದು ಗಾಡಿ ಬಿಡ್ರಿ, ಉಳ್ಕಿದ್ದು ಬಿಡ್ಬೇಡ್ರಿ. ಅದೊಂದು ಗಾಡಿ ಬಿಡ್ರಿ, ಉಳ್ಕಿದ್ದು ಬಿಡ್ಬೇಡ್ರಿ ಅಂತ ಬಿಡ್ರಿ. ನೋಡಿ ಒಂದು ತಿಂಗಳಾತೇನ ಸಿಲಿಂಡರ್ ಖಾಲಿ ಆಗ್ಯಾನ. ನಾವ ಹೆಣ್ಮಕ್ಳು ಇರ್ತಾರ, ನಮ್ಮ ಅಪ್ಪ ವಯಸ್ಸಾದವೇನ. ಈಗ 1 ತಿಂಗಳ ಆದ್ರೂ ಬೇಕಾದ್ರೆ ಸಿಲಿಂಡರ್ ಕೊಡಂತಾರ. ರೊಕ್ಕ ಜಾಸ್ತಿ ಯಾರು ಕೊಡ್ತಾರಲ್ಲ ಅವ್ರು ಸಿಲಿಂಡರ್ ಕೊಡುವ. ಉಳಿಕಿದಾರಿಗೆ ನಾಳೆ ಬಾ ಅಂತ ಕಳ್ಸತ್ತಾರ. ಈಗ ನಮ್ಮ ಅಪ್ಪ ಬಿದ್ದ ಮನೆ ಇದಾನ ಹಂಗಾರೇನ. ಈಗ ಅವ್ರು ಏನು ಹೇಳ್ತಿಲ್ರಿ ಮಗ್ರೀಗ ಏನಡ ಈಗ ಏನ್ ಹೇಳ್ತಾರ ಅವ್ರು? ಈಗ ನಂಬರ್ ಹಚ್ಚಿರು ಅಂತಾರೇನ. ಈಗ ನಾವು ಗಳೆ ಹೊಡಿದ್ ಬಿಟ್ಟ ಹೊಲ್ದಾಗ ಎತ್ತ ಕಟ್ಟಿ ಹೆಸರೇನ್ರಿ? ಬಸವರಾಜ್ ಮರಡಿಯನ್. 1 ತಿಂಗಳಾತೇನ ಸಿಲಿಂಡರ್ ಖಾಲಿ ಆಗ್ಯಾನ. ನಾವ ಹೆಣ್ಮಕ್ಳು ಇರ್ತಾರ, ನಮ್ಮ ಅಪ್ಪ ವಯಸ್ಸಾದವೇನ. ಈಗ 1 ತಿಂಗಳ ಆದ್ರೂ ಬೇಕಾದ್ರೆ